ಹನಿ ಟ್ರ್ಯಾಪ್ ನ ವಿಚಾರ, ಇದರಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ. ಇದ್ದಿದ್ರೆ ಈಗಾಗಲೇ ದೊಡ್ಡ ರಂಪ ರಾಮಾಯಣ ಆಗ್ತಿತ್ತು. ಅದನ್ನು ತಗೊಂಡು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಕೊಟ್ಟು ಬಿಡ್ತಿದ್ರು. ಇದು ಹೇಗಿದೆ ಅಂದ್ರೆ, ಕಾಂಗ್ರೆಸ್ನ ಮನೆ ಮೇಲೆ ಕಾಂಗ್ರೆಸ್ನವರೇ ಅತ್ಯಾಚಾರ ಮಾಡ್ದಂಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರ್ತಕ್ಕಂಥ ಅವಸ್ಥೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದ್ರೆ, ನನ್ನ ವಿರುದ್ಧ ಮಾತಾಡೋನ ಬಗ್ಗು ಬಡಿಯಬೇಕು. ಮೊದಲೆಲ್ಲ ಜಗಳ ಮಾಡ್ತಿದ್ರು, ಬೀದಿಯಲ್ಲಿ ಕಿತ್ತಾಡ್ತಿದ್ರು. ಈಗ ಕಿತ್ತಾಡೋದೇ ಬೇಕಾಗಿಲ್ಲ. ಅವನು ಸಾಯಲೂಬಾರ್ದು, ಬದುಕಲೂಬಾರ್ದು ನನ್ನ ವಿರುದ್ಧ ಮಾತಾಡಿದವನು. ಇಂಥ ಪರಿಸ್ಥಿತಿ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ? ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದ್ರೂ ಇದೆಯಾ ಅಂತ. ಈಗೇನಾದ್ರೂ ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದ್ರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಭಯ ಇಲ್ಲ ಅಂದ್ರೆ ನೀವು ಕೊಡ್ಲಿಕ್ಕೆ ನಿಮಗೆ ಏನಾಗಿದೆ?